ಎಲ್ಲರಿಗೂ ನಮಸ್ಕಾರಗಳು. ಹೆಣ್ಣು ಹುಣ್ಣಲ್ಲ ಹೊನ್ನು ಎಂಬ ಶೀರ್ಷಿಕೆಯಡಿಯಲ್ಲಿ ನಾನು ಮಾತನಾಡಲು ಇಚ್ಛಿಸುತ್ತೇನೆ. ಇಂದು ಮಹಿಳಾ ದಿನಾಚರಣೆಯ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಸ್ವತಂತ್ರವಾಗಿ ನೆರೆದಿದ್ದೇವೆ. ಇದಕ್ಕೆ ಕಾರಣ ನಿಮ್ಮೆಲ್ಲರಂತಹ ಮಹಿಳಾ ಮನಿಗಳ ಹಾಗೂ ಮಹಾನ್ ವ್ಯಕ್ತಿಗಳ ಹೋರಾಟದ ಪ್ರತಿಫಲ. ಒಂದು ಕಾಲ ಹೀಗೆ ಎನ್ನಲಾಗುತ್ತಿತ್ತು, ಮಹಿಳೆ ಎಂದರೆ 4 ಗೋಡೆಗೆ ಮೀಸಲು, ಹೆಣ್ಣು ಹುಟ್ಟಿದರೆ ಅದು ಮನೆಗೆ ಕಳಂಕ ಹಾಗೂ ಮನೆತನಕ್ಕೆ ಅಂಟಿದ ಹುಣ್ಣಿನಂತೆ. ಆದರೆ ಈಗ ಕಾಲಮಾನ ಬದಲಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರೇ ಮೇಲುಗೆ. ಮಹಿಳೆಯರಿಲ್ಲದ ಮನೆಯಿಲ್ಲ, ಮಹಿಳೆಯರೇ ಇಲ್ಲದ ಸಮಾಜವಿಲ್ಲ. ಇಂದಿನ ಮಹಿಳೆಯರು ಪುರುಷರಿಗೆ ಸರಿಸಮಾನವಾಗಿ ಹೆಜ್ಜೆಯನ್ನು ಇಡುತ್ತಿದ್ದಾರೆ. ಹಿಂದೆ ಹಿರಿಯರು ಹೆಣ್ಣು ಮಕ್ಕಳನ್ನು, ಸ್ತ್ರೀಯರನ್ನು ಅತಿ ಕೀಳಾಗಿ ಕಾಣುವಂತಹ ಪರಿಸ್ಥಿತಿಯನ್ನು ನಾವು ಕಿವಿಯಾರ ಕೇಳಿದ್ದುಂಟು. ಆದರೆ ಈಗ ಮನುಷ್ಯನ ಮನಸ್ಥಿತಿ ಬದಲಾದಂತೆ ಪರಿಸ್ಥಿತಿಯೂ ಬದಲಾಗಿದೆ. ತನ್ನ ಮನೆಯಿಂದ ಹಿಡಿದು ದೇಶದ ಪ್ರಥಮ ನಾಗರಿಕಳಾಗಿ, ಅಂದರೆ ರಾಷ್ಟ್ರಪತಿ ಹುದ್ದೆಗೇರಿದ್ದಾರೆ. ಇದು ಅವರಿಗೆ ಮಾತ್ರ ಸಂದ ಗೌರವವಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಸಲ್ಲಿದ ಜಯದ ಕಹಳೆಯಾಗಿದೆ. ಹಿಂದೆ ಮನು ನ ಸ್ತ್ರೀ ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂದು ಮಹಿಳೆಯ ಮೇಲೆ ಅತಿ ಕೀಳಾಗಿ ಬರೆದಿದ್ದಾರೆ. ಅಂದರೆ ಸ್ತ್ರೀಯರು ಪೂಜೆಗೆ ಅರ್ಹರಲ್ಲ ಎಂದು ಹೇಳಿದ್ದರು. ಆದರೆ ಈಗ ಸ್ಥಿತಿ ಬದಲಾಗಿದೆ. ಎಲ್ಲಿ ಸ್ತ್ರೀಯರಿಗೆ ಪೂಜ್ಯನೀಯ ಸ್ಥಾನಮಾನವಿಲ್ಲವೋ ಅಲ್ಲಿ ವಿಜಯಲಕ್ಷ್ಮಿ ಕಿಂಚಿತ್ತೂ ಸುಳಿದಾಡುವುದಿಲ್ಲ. ಆದ್ದರಿಂದ ಮಹಿಳೆಯರಾದ ನಾವು ಪುರುಷರಿಗಿಂತ ಯಾವ ರೀತಿಯಲ್ಲಿಯೂ ಕಡಿಮೆಯಿಲ್ಲ. ಪುರುಷರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಮುಂದಾಳತ್ವ ವಹಿಸುತ್ತಿದ್ದೇವೆ. ಅಷ್ಟೇ ಯಾಕೆ, ಆಪರೇಷನ್ ಸಿಂಧೂರ ಎಂಬ ಭಯೋತ್ಪಾದಕರಿಗೆ ದಿಗಿಲು ಹಿಡಿಸಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಮಹಿಳೆಯರೇ. ಅಂತರಿಕ್ಷಯಾನದಲ್ಲಿ ತಿಂಗಳುಗಟ್ಟಲೆ ಆಕಾಶದಲ್ಲಿ ಸಮಯವನ್ನು ಕಳೆದ ಇನ್ನೊಬ್ಬ ಭಾರತೀಯ ಮಹಿಳೆ ಸುನೀತಾ ವಿಲಿಯಮ್ಸ್. ಅವರ ಸಾಧನೆಯನ್ನೂ ಈ ದಿನ ಮರೆಯುವಂತಿಲ್ಲ. ಆದ್ದರಿಂದ ಇಲ್ಲಿ ನೆರೆದ ಮಹಿಳೆಯರಿಗೆ ನನ್ನ ಒಂದು ಕಿವಿ ಮಾತು ಹೇಳಲು ಇಚ್ಛಿಸುತ್ತೇನೆ. ಯಾವುದೇ ಕೆಲಸ ಮಾಡಿ ಹೆದರದೆ ಮುನ್ನುಗ್ಗಿ, ಪ್ರತಿಫಲ ಬಯಸದಿರಿ. ಯಾವಾಗಲೂ ಒಂದು ಒಳ್ಳೆಯ ಕೆಲಸವನ್ನು ಸಾಧಿಸಲು ಪ್ರಯತ್ನ ಪಡಿ, ಯಶಸ್ಸು ನಿಮ್ಮದಾಗುತ್ತದೆ. ನಾನು ಮಹಿಳೆಯರ ಬಗ್ಗೆ 2 ಸ್ವರಚಿತ ಕವನಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಮೊದಲನೆಯ ಕವನದ ಶೀರ್ಷಿಕೆ ಗುಪ್ತಗಾಮಿನಿ. ಮಹಿಳೆ ಮಕ್ಕಳನ್ನು ಹೆರುವ ಮಷಿನ್ನಲ್ಲ, ಮನೆಯನ್ನು ಬೆಳಗುವ ಹಣತೆ. ಮಹಿಳೆ ಮಕ್ಕಳನ್ನು ಹೆರುವ ಮಷಿನ್ನಲ್ಲ, ಮನೆಯನ್ನು ಬೆಳಗುವ ಹಣತೆ. ಮಹಿಳೆ ಮಣ್ಣನ್ನು ಹೊರುವ ಕೂಲಿ ಆಳಲ್ಲ, ಮನವನ್ನು ಬೆಳಗುವ ಪ್ರಣತಿ. ಮಹಿಳೆ ಪರಾವಲಂಬಿಯಲ್ಲ, ತನ್ನವರಿಗಾಗಿ ದುಡಿಯುವ ಸ್ವಾವಲಂಬಿ. ಹುಟ್ಟಿದ ಮನೆಗೆ, ಮೆಟ್ಟಿದ ಮನೆಗೆ ತನ್ನ ಜೀವನವನ್ನು ಮುಡಿಪಾಗಿಡುವ ಗುಪ್ತಗಾಮಿನಿ. ಎರಡನೆಯ ಕವನದ ಶೀರ್ಷಿಕೆ ಕ್ಷಮಯಾಧರಿತ್ರಿ. ಹೆಣ್ಣು ನೀಯಾಗು ಹಣ್ಣು, ಹೆಣ್ಣು ಒಂದು ಹುಣ್ಣು ಎಂದವರಿಗೆ ನೀನಾಗು ಹಣ್ಣು. ಹೆಣ್ಣು ನೀನಾಗು ಮತ್ತೊಬ್ಬರ ಕಣ್ಣು, ಅವರ ಮನ ಬೆಳಗುವ ದಾರಿದೀಪ ನೀನಾಗು. ಹೆಣ್ಣು ನೀನಾಗು ಹೆಮ್ಮರ, ನಿನ್ನ ಆಸರೆಗಾಗಿ ಬಂದವರಿಗೆ ನೀನಾಗು ಆಸರೆ. ಹೆಣ್ಣು ನೀನಾಗು ಧರಿತ್ರಿ, ನಿನ್ನ ಅರುಹಿ ಬಂದವರಿಗೆ ನೀನಾಗು ಕ್ಷಮಯಾಧರಿತ್ರಿ. ಹೆಣ್ಣು ಹುಣ್ಣು ಮಣ್ಣು ಎಂದು ಹಳಿಯದಿರಿ, ಹೆಣ್ಣೇ ಬಾಳಿನ ಕಣ್ಣು ಎಂಬುದನ್ನು ಮರೆಯದಿರಿ ಎಂದು ಹೇಳುತ್ತಾ ನನ್ನ ವಿನಯಪೂರ್ವಕ ಮಾತಿಗೆ ವಿರಾಮವನ್ನು ಇಡುತ್ತೇನೆ. ಧನ್ಯವಾದಗಳು.